it will convert into a mature embryo. ಅದನ್ನೇ ನಾವು ಏನು ಹೇಳ್ತೀವಿ ದ ಡೆವಲಪ್ಮೆಂಟಲ್ ಫೀಟಸ್ ಅಂತ. ಸೊ ಇದು ಅನ್ಮ್ಯಾರಿಡ್ ವುಮೆನ್ ಆ್ಯಂಡ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಇಲ್ಲದೇ ಇರೋ ಸಮಯದಲ್ಲಿ ಏನಾಗುತ್ತೆ, ಇದೇ ಎಗ್ ಬಿಕಾಸ್ ಆಫ್ ಅನ್ಫರ್ಟಿಲೈಸೇಷನ್ ಅದೇನಾಗುತ್ತೆ, ಅದು ಪ್ರತಿ ತಿಂಗಳು ಡಿಸ್ಕಾರ್ಡ್ ಆಗಬೇಕು ಬಾಡಿಯಿಂದ. ಸೊ ಆ ಡಿಸ್ಕಾರ್ಡ್ ಯಾವ ಥರ ಆಗುತ್ತೆ ಅಂತಂದರೆ, ಒಂದು ಮೆನ್ಸ್ಟ್ರಲ್ ಫೇಸ್ ಇಂದ ಬ್ಲಡ್ ಶೆಡ್. ಸೊ ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ menstrual cycle. So ಇದು nature phenomena ಹೌದು ಅಲ್ವೋ? Yes. So every month there is production of egg. Egg fertilize ಆಯಿತು ಅಂತಂದ್ರೆ ಬೇಬಿ ಡೆವಲಪ್ ಆಗುತ್ತೆ. ಎಗ್ ಫರ್ಟಿಲೈಸ್ ಆಗಲಿಲ್ಲ ಅಂತಂದ್ರೆ ಅದು it get discarded in the form of menstrual cycle. What we call it as menstrual blood flow. So this is a normal phenomena. Every woman will have a menstrual cycle. ಸೊ ನಿಮ್ಗೆ ಈಗ ಮೆನ್ಸ್ಟ್ರೇಷನ್ ಯಾಕೆ ಆಗ್ತಾ ಇದೆ ಅಂತ ಅರ್ಥ ಆಗಿದೆಯಾ? ಯಾರಿಗಾದ್ರೂ ಈಗ ಬೇಸಿಕ್ ಏನಾದರೂ ಒಂದು ಡೌಟ್ ಇದೆಯಾ? ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಮೆನ್ಸ್ಟ್ರಲ್ ಬ್ಲಡ್ ಫ್ಲೋ ಆಫ್ ದ ಶೆಡಿಂಗ್ ಆಫ್ ದಿ endometrium of the uterus where the egg is also discarded in the form of unfertilized egg. ಆಯ್ತು. ಈಗ ನಾವು ಒಂದು ಮೆನ್ಸ್ಟ್ರಲ್ ಸೈಕಲ್ ಅಂತ ಮಾತಾಡಿದಾಗ ಇದು ವುಮೆನ್ ಅಲ್ಲಿ 21 days to 25 days ಒಳಗಡೆ 2 million follicles. ಇಮ್ಯಾಜಿನ್, ಮಿಲಿಯನ್ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಒಂದು ಅಂಡ